ಎಸ್, ವೆಲ್ಕಮ್ ಟು ಶಾರ್ಕೋ ಲ್ಯಾಂಡ್ಸ್. ನಿಮ್ಮೊಂದಿಗೆ ನಾನು ಶಶಾಂಕ್ ಚಂದ್ರಶೇಖರ್. 3 ತಿಂಗಳಿಂದ ಸಿಕ್ಕಾಪಟ್ಟೆ ಮಳೆ ಬಂದು ಎಲ್ಲ ಮನೆ ಗೂಡಲ್ಲೇ ಸೇರಿಕೊಂಡಿದ್ವಿ. ಆದಷ್ಟು ವಿಡಿಯೋಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ, ಯಾವುದೂ ಹೆಚ್ಚಾಗಿ ಬಂದಿಲ್ಲ. ಸೊ ಈಗ ಚೂಚೂರು ಬಿಸಿಲು ಬಂದಿರೋದ್ರಿಂದ ಕಾರು ಜೀಪುಗಳು ಹೊರಗಡೆ ಇದ್ದಾವೆ. ಅವುಗಳ ಮೇಲೆ ನಮ್ಮ ಸವಾರಿ ಶುರು. ಎಸ್, ನೀವತ್ತಿನ ವಿಡಿಯೋ ಉದ್ದೇಶ ನೋಡಿ, ನೀವು ನೋಡ್ತಾ ಇರೋ ಸ್ಕ್ರೀನಲ್ಲಿ ನೋಡ್ತಾ ಇರುವಂಥ ಈ ಸುಂದರ ಮನೆಯ ಹಾಗೂ ಇದಕ್ಕೆ ಸಂಬಂಧಪಟ್ಟ ತೋಟದ ಬಗ್ಗೆ ಒಂದು ಮಾಹಿತಿ. ಸದ್ಯ ವ್ಯಾಪಾರದಲ್ಲಿರುವಂತಹ ಈ ಜಾಗ ಚಿಕ್ಕಮಗಳೂರು ಜಿಲ್ಲೆ, ನಮ್ಮ ಜೈಪುರ ಹೊರನಾಡು ರೋಡ್ನಲ್ಲಿ ಕಲ್ಲುಗುಡ್ಡೆ ಅಂತ ಒಂದು ಗ್ರಾಮ ಇದೆ. ಸಾಧಾರಣವಾಗಿ ಈ ಭಾಗದಲ್ಲಿ ಓಡಾಡಿದವರಿಗೆ ಗೊತ್ತಿರುತ್ತೆ ಕಲ್ಲುಗುಡ್ಡೆ. ಈ ಗ್ರಾಮದಲ್ಲಿ ಇದೊಂದು ತೋಟದ ಮನೆ ಸೇಲ್ನಲ್ಲಿದೆ. ಆದಷ್ಟು ವಿಡಿಯೋನ ಕೊನೆಯವರೆಗೂ ನೋಡಿ. 6 ನಿಮಿಷ 24 ಸೆಕೆಂಡಿನ ವಿಡಿಯೋ ಇದೆ. ಏನೇನು ವಿಷಯಗಳನ್ನು ತಿಳಿಸ್ಬೇಕು ಅಂತಿರ್ತೀನಿ ವಿಡಿಯೋದಲ್ಲೇ ತಿಳಿಸಿರ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂತವರು ಫೋನ್ ಮಾಡಬಹುದು. ಕೆಲವು ದಿನಗಳಿಂದ ನನ್ನ BSNL ನಂಬರು ಕನೆಕ್ಟ್ ಆಗ್ತಾ ಇಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ದೀರಿ. ನನ್ನ ಜಿಯೋ ನಂಬರ್ ಇದೆ, ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. 9113696241. ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲ ಮಾಹಿತಿ ಇದರಲ್ಲೇ ತಿಳಿಸ್ತೀನಿ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಫೋನ್ ಮಾಡಿ. ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಬಗ್ಗೆ ಡೀಟೇಲ್ ಕೊಡೋದಾದರೆ, ನಮ್ಮ ಚಿಕ್ಕಮಗಳೂರು ಜಿಲ್ಲೆಗೆ, ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸಿಗೆ 83 ಕಿಲೋಮೀಟ್ರು ದೂರದಲ್ಲಿರುವಂಥ ಕಲ್ಲುಗುಡ್ಡೆ ಊರು ಹೊರನಾಡು ಭಾಗದಲ್ಲಿದೆ. ಈ ರೂಟ್ನಲ್ಲಿ ಬರಬೇಕಾದ್ರೆ ಬಿಳಲ್ಕೊಪ್ಪ ಅಂತ ಸಿಗುತ್ತೆ. ಬಿಳಲ್ಕೊಪ್ಪ ಇದರ ಹತ್ತಿರದ ಊರು. ಈ ಜಮೀನಿಗೆ ಹತ್ತಿರದ ಊರು ಬೇಕು, ಏನಾದರೂ ಸಕ್ಕರೆ ಹಾಲು ಮೊಸರು ತರಬೇಕು ಅಂತಂದರೆ ಬಿಳಲ್ಕೊಪ್ಪಕ್ಕೆ ಬರಬೇಕಾಗುತ್ತೆ. ಅದು 4 ಕಿಲೋಮೀಟ್ರ್ ಇದೆ. ಇನ್ ದ ಸೆನ್ಸ್ ಸ್ವಲ್ಪ ರಿಮೋಟ್ ಏರಿಯಾದಲ್ಲಿರುವಂಥ ಊರು. ಕೃಷಿ ಮಾಡುವಂಥವರು, ಪರ್ಟಿಕ್ಯುಲರ್ ಕೃಷಿನೇ ಮಾಡ್ತೀವಿ, ಬೇರೆ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ನಮಗೆ ಬೇಡ ಅನ್ನೋರಾದರೆ ಈ ಜಮೀನನ್ನ ಖಂಡಿತ ತಗೊಳ್ಬೋದು. ತುಂಬ ಚೆನ್ನಾಗಿದೆ, ಉತ್ತಮ ರೀತಿಯಲ್ಲಿ ಇವರು ಕೃಷಿ ಮಾಡಿದ್ದಾರೆ. ನಾನು ವಿಡಿಯೋ ಪ್ರಾರಂಭದಲ್ಲೂ ನೋಡಿದೆ, ತೋರಿಸಿದ್ದೀನಿ. ಜಾಯಿಕಾಯಿ ಇವರ ಮೇಜರ್ ಕ್ರಾಪ್ ಜಾಯಿಕಾಯಿ. ಇಡೀ ತೋಟದಲ್ಲಿ ಎಲ್ಲ ಕಡೆ ನೀವು ಕಾಫಿ ಹೇಗೆ ಕಾಣ್ತೀರೋ ಹಾಗೆಯೇ ಜಾಯಿಕಾಯಿ ಕೂಡ ನೋಡ್ಬೋದು. ಓಕೆ, ಈಗ ತೋಟದ ರೆಕಾರ್ಡು 1 ಎಕರೆ 26 ಗುಂಟೆ ನಿಮಗೆ ಕಾಫಿ ಅಥವಾ ಬಾಗಾಯಿತು ರೆಕಾರ್ಡ್ ಇದ್ದರೆ ಅದರಿಂದ ಇವರು ಒಟ್ಟು 40 ಚೀಲ ಕಾಫಿ ತೆಗಿತಾ ಇದ್ದಾರೆ. ಹಾಗೆಯೇ ಜಾಯಿಕಾಯಿ ಲವಂಗ ಹೇರಳವಾಗಿದೆ. ಒಂದು 5 ಕ್ವಿಂಟಾಲ್ ಮೆಣಸು, ಕಾಳು ಮೆಣಸು ಒಂದು 5 ಕ್ವಿಂಟಾಲ್ ಇವರು ಲಾಸ್ಟ್ ಇಯರ್ ರೆಕಾರ್ಡ್ ಅಂತ ಹೇಳಿದ್ದಾರೆ. ಇದರೊಟ್ಟಿಗೆ ವಿಡಿಯೋ ಕೊನೆ ಭಾಗದಲ್ಲಿ ನೋಡ್ತಿರೋ ವಿಜುವಲ್ಸು, ಅದು 1 ಎಕರೆ ಖಾಲಿ ಜಾಗದ ಖಾತೆ ಇದೆ. ಖಾಲಿ ಜಾಗ ರೋಡ್ ಸೈಡಿಗಿರುತ್ತೆ. ಇವಾಗೇನು ನಾವು ತೋಟ ನೋಡ್ತೀವಿ, ಇದರ ಮೇಲ್ಭಾಗದಲ್ಲಿ ಇಡೀ ತೋಟಕ್ಕೆ ಒಂದು ರೌಂಡ್ ಹಾಕೋ ಹಾಗೆ ರೋಡ್ ಇದೆ. ಹಿಂದೆ ಬಸ್ ರೂಟ್ ಆಗಿತ್ತು, ಈಗ ಬಸ್ ರೂಟ್ ಇಲ್ಲ ಅಂತ ಹೇಳಿದ್ದಾರೆ. ಆಫ್ಟರ್ ದ ಕೊರೋನಾ ಪ್ಯಾಂಡಮಿಕ್ಸು ಬಸ್ಸುಗಳ ವ್ಯವಸ್ಥೆ ನಮ್ಮ ಭಾಗದಲ್ಲಿ ಹದಗೆಟ್ಟಿದೆ. ಎಲ್ಲರ ಮನೆಯಲ್ಲೂ ವೆಹಿಕಲ್ಗಳು, ಸ್ವಂತವಾಗಿ ವೆಹಿಕಲ್ಗಳು ಇದ್ದಾವೆ. ಸೊ ಈ ತೋಟದಲ್ಲಿ ನೋಡಿ, ಈ ರೀತಿ ತುಂಬ ಹೆಲ್ದಿಯಾಗಿರುವಂಥ ಕೃಷಿ ಮಾಡಿರುವಂಥ ಜಾಯಿಕಾಯಿ, ಕಾಳುಮೆಣಸು, ಏಲಕ್ಕಿ, ಲವಂಗ, ಮಿಶ್ರ ಬೆಳೆಯ ತೋಟ. ಇಲ್ಲೇ ಇದ್ದು ಕೃಷಿ ಮಾಡುವವರಿಗೆ ದಿ ಬೆಸ್ಟ್ ತೋಟ ಇದೆ. ತುಂಬ ಲೋ ಬಡ್ಜೆಟ್ನಲ್ಲಿದೆ. ನೀವು ವಿಡಿಯೋ ಕೊನೆಯವರೆಗೂ ನೋಡಿದ್ರೆ ಇದರ ರೇಟ್ ಕೂಡ ತಿಳಿಸಿಕೊಡ್ತೀನಿ ನಾನು. ಇನ್ನೇನು ಹೇಳ್ಬೋದು, ಜನರಲ್ ಪ್ರಾಪರ್ಟಿ, ನೀರಾವರಿ ವ್ಯವಸ್ಥೆ ಇದೆ. ದೊಡ್ಡದೊಂದು ಕೆರೆ ಇದೆ. ಕೆರೆ ಅಂತಂದರೆ ಸುಮಾರು ಈ ಥರದ 10 ತೋಟಗಳಿಗೆ ಆಗುವಷ್ಟು ನೀರಿರುವಂಥ ಕೆರೆ. ಅದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಮೆಷಿನ್ ತಂದು, ಹಿಟಾಚಿ ಏನಾದರೂ ತಂದು ಒಂದು ಸಲ ಕ್ಲೀನ್ ಮಾಡಿಕೊಂಡ್ರೆ ಇನ್ನು 4-6 ಜನಕ್ಕೆ ನೀರು ಕೊಡುವಂಥ ಕೆರೆ. ಬೇಕಾದಷ್ಟು ದೊಡ್ಡದು. ನಾನು ಆಗಲೇ ಹೇಳಿದ್ನಲ್ಲ, 1 ಎಕರೆ ಖಾಲಿ ಜಾಗ ಇದೆ ಅಂತ. ಸೊ ಈಗ ನೀವು ಏನು ನೋಡ್ತಾ ಇದ್ದೀರ ಸ್ಕ್ರೀನಲ್ಲಿ, ಇದು 1 ಎಕರೆ ರೋಡ್ ಸೈಡಿಗಿರುವಂಥ ಖಾಲಿ ಜಾಗ. ಇದನ್ನು ಕೂಡ ತೋಟವಾಗಿ ಬಳಸ್ಕೊಳ್ಬೋದು. ನೀವು ಆ ಹಳೆ ಮನೆ ಬೇಡ ಅಂದರೆ ಇಲ್ಲೆಲ್ಲ ಮನೆ ಕಟ್ಕೊಂಡು ವಾಸ ಮಾಡ್ಬೋದು. ಸೊ ಇಷ್ಟು ಈ ಜಾಗದ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅನಿಸುತ್ತೆ ನಾನು. ಇದ್ದೇ ಇದೆ, ವಿಡಿಯೋ ಕೊನೆವರೆಗೂ ನೋಡಿ. ಸಾಕಷ್ಟು ದಿನ ಆಗಿದೆ ನಾನು ಜಮೀನು ಅಪ್ಡೇಟ್ ಕೊಡ್ತಾ ಇಲ್ಲ ಅಂತಂದರೆ, ಒಂದು ಮಳೆ ಜಾಸ್ತಿ. ನಾನು ವಿಡಿಯೋದಲ್ಲಿ ಹೇಳಿದೆ, ನಾನು ತುಂಬ ಮಳೆ ಈ ವರ್ಷದಲ್ಲಿ 2-3 ತಿಂಗಳು ನಾವು ಮನೆಯಿಂದ ಹೊರಗಡೆ ಹೋಗ್ಲಿಕ್ಕಾಗದಿರೋಷ್ಟು ಮಳೆ ಬಂದಿದೆ. ಇನ್ನು ವಿಡಿಯೋ ಮಾಡೋದಿಲ್ಲಿ, ಜಮೀನು ಬಗ್ಗೆ ಮಾಹಿತಿ ಕೊಡೋದಿಲ್ಲಿ ಅಂತ ಗೊತ್ತಿಲ್ಲ. ಮಲೆನಾಡೆ ಹಾಗೆ. ಇನ್ನು ಕೆಲವರಿಗೆ ನಮ್ಮ ಮಲೆನಾಡಲ್ಲಿ ಲೆವೆಲ್ ಜಾಗ ಬೇಕು ಅಂತ ಹೇಳ್ತೀರಿ. ಲೆವೆಲ್ ಜಾಗ ನಮ್ಮಲ್ಲಿ ಸಿಗೋದಿಲ್ಲ. ನೀವೇನು ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇದೇ ರೀತಿ ಜಾಗಗಳೇ ಸಿಗೋದು. ಇದು ನೋಡು, ಸರಿ, ರೋಡ್ ಇದೆ, ನೀವಲ್ಲಿ ಆಟೋ ಹೋಗ್ತಾ ಇರೋದು ನೋಡ್ಬೋದು. ಆ 1 ಎಕರೆ ಪಕ್ಕದಲ್ಲಿರೋದು ಹಿಂದೆ ಬಸ್ ರೂಟ್ ಆಗಿತ್ತು, ಈಗ
ಡಾಂಬರ್ ರೋಡ್ ಇದೆ. ಸೊ ಎಲ್ಲ ವ್ಯವಸ್ಥೆ ಇರುವಂಥ ಜಾಗನೇ, ಆದರೆ ಹಳ್ಳಿಯಿಂದ ಸ್ವಲ್ಪ ದೂರ. ಈಗ ವೆಸ್ಟರ್ನ್ ಘಾಟ್ಸ್ ನಮ್ಮ ಫಸ್ಟ್ ಇದಿದೆ ನೋಡಿ, ಕುದುರೆಮುಖ ನ್ಯಾಷನಲ್ ರಿಸರ್ವಿಂದ ಕಾಂಪನ್ಸೇಷನ್ ತೊಗೊಂಡು ಸಾಕಷ್ಟು ಜನ ಜಮೀನು ಹುಡುಕ್ತಾ ಇದ್ದೀರಿ, ಅಂಥವರಿಗೆ ಈ ಥರ ಜಾಗಗಳು ಆಗಬಹುದು ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದರೆ ಅಥವಾ ನಿಮ್ಮ ಸ್ನೇಹಿತರು ಯಾರಾದರೂ ಅಲ್ಲಿಂದ ಒಕ್ಕಲೆದ್ದು ಬಂದಿದ್ದರೆ ಅಂಥವರಿಗೆ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ. ಸೊ ಈ ವಿಡಿಯೋ ಅವರಿಗೆ ಸ್ವಲ್ಪ ಹೆಲ್ಪ್ ಆಗಬಹುದು. ಹಾಗೆಲ್ಲ ಯಾರೆಲ್ಲ ನನ್ನ ಈ ವಿಡಿಯೋನ ಮೊದಲ ಬಾರಿ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಕೆರೆ, ನಾನು ಆಗಲೇ ವಿಡಿಯೋ ಪ್ರಾರಂಭದಲ್ಲಿ ಈ ಕೆರೆ ಬಗ್ಗೆ ತೋರಿಸಿದೆ ನೋಡಿ, ಚಿಕ್ಕದಾಗಿದೆ ಕೆರೆ. ಅದರ ಪಕ್ಕದಲ್ಲಿ ಒಂದು ಬಾವಿ ಕೂಡ ಮಾಡಿದ್ದಾರೆ, ರಿಂಗ್ ಬಾವಿ ಕೂಡ ಇತ್ತು. ಅದು ಊರಿಗೆಲ್ಲ ನೀರು ಹಂಚ್ಬೋದು. ರೋಡಿನ ಮೇಲ್ಭಾಗದಲ್ಲಿ ನಿಂತುಕೊಂಡು, ಸೊ ನಾನು ಏನು ಜೀಪ್ ತರ್ತಾ ಇದ್ದೀನಿ, ಆ ರೋಡು ಎಡಭಾಗದಲ್ಲಿರೋದು ತೋಟ. ಇದು ರೋಡ್ ಪಕ್ಕದಲ್ಲೇ ಇದೆ, ಸ್ವಲ್ಪ ತಗ್ಗಿನ ಜಾಗದಲ್ಲಿದೆ ನೋಡಿ. ಇಲ್ಲಿಂದ ನೋಡಿದ್ರೆ ಮನೆ ಎಷ್ಟು ಕೆಳಗಡೆ ಇದೆ, ಅದು ಇದೇ ಮನೆ. ಸೊ ಈ ಹೈಟ್ನಲ್ಲಿ ರೋಡ್ ಇದೆ, ಅದರ ಸುತ್ತ ಈ ರೀತಿ ಬೆಟ್ಟ ಗುಡ್ಡಗಳಿದ್ದಾವೆ. ಹೇಗೆ ಮಾಡ್ಬೋದು ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹೆಚ್ಚಿನ ಮಾಹಿತಿಗೆ ನೇರ ಕರೆ ಮಾಡಿ.